ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಟಡಿ ವಿತ್ ಮೀ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೆಳತಿ ಚೈತ್ರ. ಏನಪ್ಪ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಎಲ್ಲರೂ ತಮ್ಲೈನಲ್ಲಿ ನೋಡಿರ್ತೀರಾ ಏನು ಕಾರಣ ಅಂತ. ಏನಿಲ್ಲ ಫ್ರೆಂಡ್ಸ್, ಇವಾಗ ನಾನು KS ಎಕ್ಸಾಮ್ ಮುಗಿಸ್ಕೊಂಡು ಬಂದೆ. ಇವಾಗ ಟೈಮ್ 7 ಗಂಟೆ ಆಗೈತಿ. ನಾನು ಅಲ್ಲಿಂದ 4 ಗಂಟೆಗೆ ಬಿಡ್ರೆ ಅಂದ್ರೆ ಬಾಗಲಕೋಟೆ ಒಳಗಿತ್ತು ಎಕ್ಸಾಮು. ನಮ್ಮೂರು ಇಲ್ಲಿಕಲ್ಲ, ಇಲ್ಲಿಂದ 1.5 ಅವರ್ ಅಷ್ಟು ಜರ್ನಿ ಐತಿ. ಹಾಗಾಗಿ ಅಲ್ಲಿ ಹೋಗಿ ಎಕ್ಸಾಮ್ ಬರೆದು ಬಂದೆ. ಎಕ್ಸಾಮ್ ಯಾವ ರೀತಿ ಆಗೈತೆ ಅಂದ್ರೆ ಫ್ರೆಂಡ್ಸ್, ಚೆನ್ನಾಗೈತಿ. ಆದರೆ ಇದ್ರ ಮೇಲೆ ಅಷ್ಟೊಂದೇನು ಹೋಪ್ ಇಲ್ಲ ಫ್ರೆಂಡ್ಸ್ ನನಗೆ. ಯಾಕಂದ್ರೆ ನಾವು ಅದ್ರ ತಕ್ಕಂಗೆ ಪ್ರಿಪ್ರೇಷನ್ ಮಾಡಿದ್ರೆ ಮಾತ್ರ ಅದ್ರ ಮೇಲೆ ನಾವು ಹೋಪ್ ಇಟ್ಕೋಬೇಕು. ನಾವು ಅದ್ರ ತಕ್ಕಂಗೆ ನಾವು ಅಷ್ಟೊಂದು ಸ್ಟಡಿ ಮಾಡಿಲ್ಲಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಯಾಕೆ ಹೋಪ್. ಆದ್ರೂ ಬರ್ದೀನಿ ಫ್ರೆಂಡ್ಸ್. 50% ನಾವು ಗೊತ್ತಿರೋ ಆನ್ಸರ್ಗಳಿದ್ವು. ನನ್ಗೆ ಗೊತ್ತಿರೋ ಆನ್ಸರ್ಗಳನ್ನ ಹಾಕಿ ಬಂದಿದ್ದೀನಿ. ಮತ್ತೆ ಗೊತ್ತಿಲ್ಲದೆ ಇರೋ ಆನ್ಸರ್ಗಳನ್ನು ಗೆಸ್ ಮಾಡಿ ಹಾಕಿ ಬಂದೀನಿ. ಅದ್ರ ಮತ್ತೆ ನೆಗೆಟಿವ್ ಬೇರೆ ಐತಲ್ಲ ಫ್ರೆಂಡ್ಸ್, ನೆಗೆಟಿವ್ ಮಾರ್ಕ್ಸ್ ಬೇರೆ ಇದೆ ಅಲ್ಲ. ಹಾಗಾಗಿ ನೋಡ್ಬೇಕು ಏನಾಗುತ್ತೆ ಅಂತ. ಸರಿ, ಅದು ಇರ್ಲಿ ಫ್ರೆಂಡ್ಸ್. ಏನಪ್ಪಾ ಅಂತಂದ್ರೆ, ನಾನು ಏನಂದ್ರೆ ಇವಾಗೆಲ್ಲ ನನ್ನ ಸಬ್ಸ್ಕ್ರೈಬರ್ಸು, ನನ್ನ ಫ್ರೆಂಡ್ಗಳು ಏನ್ ಕೇಳ್ತಾ ಇದ್ರು ಅಂದ್ರೆ, ಕನ್ನಡ ವ್ಯಾಕರಣ ಈಗ ಕಡ್ಡಾಯ ಕನ್ನಡ ಎಕ್ಸಾಮ್ ಬರುತ್ತಲ್ಲ ನೆಕ್ಸ್ಟ್ ಮಂತ್, ಅದಕ್ಕೆ ಏನೇನ್ ಸಿಲೆಬಸ್ ಐತಿ ಅದನ್ನ ಹೇಳಿ ಅಂತ ಕೇಳ್ತಾ ಇದ್ರು. ಹಾಗಾಗಿ ಅದನ್ನ ಹೇಳಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ. ಇವಾಗ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಕಡ್ಡಾಯ ಕನ್ನಡಕ್ಕೆ ಬರುವಂತಹ ಗ್ರಾಮರ್ ಟಾಪಿಕ್ಗಳು ಯಾವ್ಯಾವ ಅನ್ನೋದನ್ನ ನೋಡೋಣ. ವರ್ಣಮಾಲೆಗಳು, ಸಮಾಸಗಳು, ಸಂಧಿಗಳು, ತದ್ದಿತಾಂತಗಳು, ಕೃದಂತಗಳು, ದ್ವಿರುಕ್ತಿಗಳು, ಜೋಡು ನುಡಿಗಳು, ಅನುಕರಣಾವ್ಯಯಗಳು, ತತ್ಸಮ ತದ್ಭವ, ಅನ್ಯದೇಶಿ ಪದಗಳು, ಗ್ರಾಂಥಿಕ ರೂಪಗಳು, ವಾಕ್ಯ ಪ್ರಕಾರಗಳು, ಪದಗಳ ಅರ್ಥ, ವಿಭಕ್ತಿ ಪ್ರತ್ಯಯ, ಲೇಖನ ಚಿಹ್ನೆಗಳು, ಅವ್ಯಯಗಳು, ನಾಮಪದಗಳು, ಕ್ರಿಯಾಪದಗಳು, ಕಾಲಗಳು, ಹೊಸಗನ್ನಡ ರೂಪಗಳು, ಛಂದಸ್ಸು, ಅಲಂಕಾರಗಳು, ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದಗಳು, ಅಚ್ಚ ಕನ್ನಡದ ದಿಕ್ಕುಗಳು ಮತ್ತು ಗಾದೆ ಮಾತುಗಳು. ಇದಿಷ್ಟು ಟಾಪಿಕ್ಗಳು ಬರ್ತಾವೆ ಫ್ರೆಂಡ್ಸ್. ಇವನ್ನೆಲ್ಲ ನಾವು ಪರ್ಫೆಕ್ಟ್ ಆಗಿ ಓದ್ಕೊಂಡು ಈ ಕಡ್ಡಾಯ ಕನ್ನಡ ಎಕ್ಸಾಮ್ ಅನ್ನ ಎದುರಿಸೋಣ. ಎಲ್ಲರೂ ಪಾಸ್ ಆಗೋಣ ಫ್ರೆಂಡ್ಸ್.